ಇಂದಿನ ಹಂಪಿ ತ್ರೇತ್ರಾಯುಗದ ಕಾಲದ ಕಿಷ್ಕಿಂದವಾಗಿತ್ತು. ವಾಲಿಯ ರಾಜಧಾನಿಯಾದ ಈ ಕಿಷ್ಕಿಂದ ಅದೆಷ್ಟೋ ರಾಮಾಯಣದ ಬಹುಮುಖ್ಯ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿತ್ತು. ಅವುಗಳಲ್ಲಿ ಒಂದಾದ ವಾಲಿಯ ವಧೆಗೂ ಮೊದಲು ಶ್ರೀರಾಮಚಂದ್ರರು ಭೇಟಿ ಕೊಟ್ಟಿದ್ದರು ಎನ್ನಲಾಗುವ ಒಂದು ಗುಹೆಯೆಡೆಗೆ ಹೆಜ್ಜೆ ಇಟ್ಟಿದ್ದೆ 15ನೇ ಶತಮಾನದ ಅಂತ್ಯದಲ್ಲಿ ನಿರ್ಮಾಣವಾದ ಚಿಂತಾಮಣಿ ದೇವಾಲಯಗಳ ಸಮೂಹವಿರುವ ಹಾದಿಯಲ್ಲಿ ಸಾಗಿ ಗಣೇಶನ ನಾಗಶಿಲ್ಪಗಳ ರುದ್ರಾಕ್ಷಿ ಮಂಟಪದ ದರ್ಶನವಾಗಿ ಮುಂದುವರಿದು ಈ ಗುಹೆ ಎದುರಿಗೆ ಬಂದು ನಿಂತಿದ್ದೆ. ಗಜಗಾತ್ರದ ಬಂಡೆಗಳಿಂದ ನಿರ್ಮಾಣವಾದ ಈ ಗುಹೆಯನ್ನ ಹೊಕ್ಕರೆ ಅಲ್ಲಿಯ ಧನಾತ್ಮಕ ಕಂಪನ, ಪ್ರಶಾಂತವಾದ ವಾತಾವರಣ, ಪ್ರಭು ಶ್ರೀರಾಮರು ಈ ಗುಹೆಗೆ ಭೇಟಿ ಕೊಟ್ಟಿದ್ದರು ಎನ್ನುವ ಉಲ್ಲೇಖಗಳ ಮೇಲೆ ನನ್ನ ನಂಬಿಕೆಯನ್ನ ಇನ್ನಷ್ಟು ಗಾಢವಾಗಿಸಿತ್ತು. ವಾಲಿಯನ್ನ ವಧಿಸುವ ಮುನ್ನ ಪ್ರಭು ಶ್ರೀರಾಮರ ಜೊತೆಗೆ ಸುಗ್ರೀವ, ಹನುಮಂತ, ಜಾಂಬವಂತರ ಭೇಟಿ ಈ ಜಾಗದಲ್ಲೇ ಆಗಿತ್ತು. ವಾಲಿ ಮತ್ತು ಸುಗ್ರೀವರು ಒಂದೇ ರೂಪವನ್ನ ಹೊಂದಿದ್ದ ಕಾರಣ ಸುಗ್ರೀವನನ್ನ ಗುರುತಿಸಲು ಅವನಿಗೆ ನಾಗಪುಷ್ಪಗಳ ಮಾಲೆಯನ್ನ ಶ್ರೀರಾಮಚಂದ್ರ ಈ ಗುಹೆಯೊಳಗೆ ಹಾಕುತ್ತಾರೆ. ನಂತರ ಈ ಋಷ್ಯಮುಖ ಪರ್ವತಗಳ ತಪ್ಪಲಿನಲ್ಲಿ ನಡೆದ ವಾಲಿ ಸುಗ್ರೀವರ ಭೀಕರ ಕದನದಲ್ಲಿ ಮರದ ಮರೆಯಲ್ಲಿ ಕೂತು ತನ್ನ ಬಿಲ್ಲು ಬಾಣಗಳಿಂದ ಶ್ರೀರಾಮಚಂದ್ರ ವಾಲಿಯನ್ನ ವಧಿಸುತ್ತಾರೆ. ಆ ರಾಮಾಯಣದ ಮಹತ್ವದ ಘಟ್ಟಕ್ಕೆ ಕಾರಣವಾದ ಈ ಗುಹೆಯೊಳಗೆ ಸಮಯ ಕಳೆಯುತ್ತಾ ಪ್ರತಿ ಬಂಡೆಗಳಂಚಲ್ಲಿ ತೂರುತ್ತಾ ಸುತ್ತು ಬಂದವನ ಮನದಲ್ಲಿ ಒಂದೊಮ್ಮೆಗೆ ಪ್ರಭು ಶ್ರೀರಾಮರು ಈ ಗುಹೆಯಲ್ಲಿದ್ದ ಕಲ್ಪನೆಗಳು ಮೂಡಿಮರೆಯಾಗಿತ್ತು. ತ್ರೇತ್ರಾಯುಗದ ನಂತರ ಈ ಗುಹೆ ಹಲವಾರು ಋಷಿಮುನಿಗಳ ತಪೋಭೂಮಿಯಾಗಿತ್ತು ಅನ್ನೋ ವಿಷಯಗಳು ತಿಳಿದಿತ್ತು. ತುಂಗಾಭದ್ರಿಯ ತಡದಲ್ಲಿರುವ ಈ ಸ್ಥಳ, ಇಲ್ಲಿನ ಸುತ್ತಮುತ್ತಲಿನ ವಾತಾವರಣ ಯಾವುದೋ ಪುರಾಣದ ಲೋಕವೊಂದನ್ನ ಹೊಕ್ಕ ಅನುಭವ ಕೊಟ್ಟಿತ್ತು. ಇಲ್ಲೊಂದಷ್ಟು ಸಮಯವನ್ನ ಕಳೆದು ಇನ್ನಷ್ಟು ಪೌರಾಣಿಕ ಐತಿಹಾಸಿಕ ಜಾಗಗಳನ್ನ ನಿಮ್ಮುಂದೆ ತರೋ ಮಹದಾಸೆಯನ್ನ ಹೊತ್ತು ನನ್ನ ಪ್ರಯಾಣ ಇಲ್ಲಿಂದ ಮುಂದೆ ಹೊರಟಿತ್ತು.